ಗ್ಯಾರಂಟಿಗೆ ಯಾವುದೇ ವ್ಯಾಲಿಡಿಟಿ ಇಲ್ಲ. ರಘು ಕೌಟಿಲ್ಯ. ಕಾಂಗ್ರೆಸ್ ಪಕ್ಷವು ಬರೀ ಗ್ಯಾರಂಟಿ ಯೋಜನೆಗಳ ಮೂಲಕ ಮತದಾರರನ್ನ ಸೆಳೆಯುತ್ತದೆ. ಆದರೆ ಬಿಜೆಪಿಗೆ ನರೇಂದ್ರ ಮೋದಿ ಅವರೇ ಗ್ಯಾರಂಟಿ. ಮೋದಿ ಅವರು ಬಡವರ, ರೈತರ, ಹಿಂದುಳಿದ ವರ್ಗಗಳ ಸಮಗ್ರ ಅಭಿವೃದ್ಧಿಗೆ ಅವರ ಬದುಕು ಕಟ್ಟಿಸುವ ಯೋಜನೆ ನೀಡುವ ಮೂಲಕ ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ಸ್ವಾವಲಂಬಿ ಬದುಕು ನಡೆಸಲು ಮೋದಿಯವರ ಯೋಜನೆ ಬಹಳ ಮುಖ್ಯವಾಗಿದೆ. ಅವರ ಯೋಜನೆಯ ಉದಾಹರಣೆ ವಿಶ್ವಕರ್ಮ ಕೃಷಿ ಸಮ್ಮಾನ್. ಇನ್ನು ಹೇಳುತ್ತಾ ಹೋದರೆ ತುಂಬಾ ಇದೆ. ಇದು ಉದಾಹರಣೆಗೆ ಅಷ್ಟೇ ಎಂದರು. ನಮ್ಮ ಶಿವಮೊಗ್ಗ ಜಿಲ್ಲೆಯ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಸ್ಟಾರ್ ಕ್ಯಾಂಪೇನ್ ಎಂದು ಕಾರ್ಯಕರ್ತರಿಗೆ ಮನಮುಟ್ಟುವಂತೆ ಮಾತನಾಡಿದ ರಘು ಕೌಟಿಲ್ಯ, ಈ ಸಲದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಜನರು ತಕ್ಕ ಪಾಠ ಕಲಿಸ್ತಾರೆ ಎಂದರು. ಬಿಜೆಪಿ ಕಚೇರಿಯಲ್ಲಿ ರಾಜಶೇಖರ ಗಾಳಿಪುರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಎನ್ ಸುಧಾಕರ್, ಜಿಲ್ಲಾ ಅಧ್ಯಕ್ಷ ವಿನೋದ್ ರಾಜ್, ನಗರ ಅಧ್ಯಕ್ಷ ವೆಂಕಟೇಶ್, ರಾಜ್ಯ ಕಾರ್ಯದರ್ಶಿ ಶಿವಕುಮಾರ್, ಗ್ರಾಮಾಂತರ ಅಧ್ಯಕ್ಷ ಉಲ್ಲಾಸ್, ಶಿವು, ಸತೀಶ್ ಮೊಗುವೀರ್, ಒಬಿಸಿ ಮೋರ್ಚಾ ಸದಸ್ಯರು ಹಾಜರಿದ್ದರು. ಯಾವ ನೈತಿಕ ಹಕ್ಕು ಆ ಪಕ್ಷಕ್ಕೆ ಇಲ್ಲ. ಸ್ತ್ರೀಕುಲದ ಶೋಷಣೆ, ಸ್ತ್ರೀಕುಲದ ದೌರ್ಜನ್ಯ, ಆಡುವಗಲೇ ಮಹಿಳೆಯನ್ನ ಕಂಬಕ್ಕೆ ಕಟ್ಟಿ ಅವರನ್ನ ಬೆತ್ತಲುಗೊಳಿಸಿ ಅವಮಾನ ಮಾಡಿದಂತ ಪ್ರಕರಣ ಸ್ವತಃ ಮುಖ್ಯಮಂತ್ರಿ ಸರ್ಕಾರ ಬೆಳಗಾವಿಯಲ್ಲಿ ಇದ್ದಾಗಲೇ ನಡೆಯುತ್ತಿದೆ. ಅದನ್ನು ವಿಸಿಟ್ ಮಾಡೋ ಸೌಜನ್ಯನೂ ಮುಖ್ಯಮಂತ್ರಿ ತೋರಿಸಲ್ಲ. ಅಂದ್ರೆ ನೇಹಾ ಕೊಲೆ ಆದ್ರೂ ಕೂಡ ಬಹಳ ಒತ್ತಡಗಳ ಬಂದ ಮೇಲೆ ಮುಖ್ಯಮಂತ್ರಿ ಹೋಗ್ತಾರೆ. ಅಂದ್ರೆ ಇವರಿಗೆ ಮಹಿಳೆಯರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಮಾತೆಯರ ಬಗ್ಗೆ ಇರ್ತಕ್ಕಂಥ ಉಪೇಕ್ಷೆ ಧೋರಣೆಯನ್ನು ತೋರ್ತಾರೆ. ಪ್ರಜ್ವಲ್ ಪ್ರಕರಣವನ್ನ ರಾಜಕಾರಣದ ಚುನಾವಣಾ ದೃಷ್ಟಿಯಿಂದ ಮಾತ್ರ ಅದಕ್ಕೂ ವ್ಯಾಪಕ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ಸಹಿಸೋ ಪ್ರಶ್ನೆ ಇಲ್ಲ. ಈಗಾಗಲೇ ಜೆಡಿಎಸ್ ಕೂಡ ಕ್ರಮ ತೆಗೆದುಕೊಂಡಿದೆ. ಜೆಡಿಎಸ್ ಕೂಡ ಕ್ರಮ ತೆಗೆದುಕೊಂಡಿರೋದ್ರಿಂದ ನಾವು ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋ ಅವಶ್ಯಕತೆ ಕೂಡ ಇಲ್ಲ.